ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ವಿಶೇಷವಾದಂತಹ ಸಂಚಿಕೆ. 2025ನೇ ಇಸ್ವಿ ಮಿಥುನ ರಾಶಿಯವರಿಗೆ ಅಂತಹ ಯಾವುದೇ ಯೋಗ ಫಲವನ್ನು ತಂದುಕೊಡಲಿಲ್ಲ. ಮೃಗಶಿರ ನಕ್ಷತ್ರ, ಆರ್ದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರಗಳಿಂದ ಕೂಡಿರುವಂತಹ ಮಿಥುನ ರಾಶಿಯವರಿಗೆ ದಶಮ ಸ್ಥಾನದಲ್ಲಿರುವಂತಹ ಶನಿಗ್ರಹ ಒಂದು ರೀತಿಯಾದಂಥ ತಟಸ್ಥ ಸ್ವಭಾವವನ್ನು ತಂದುಕೊಡ್ತಾನೆ. ಅನಂತರದಲ್ಲಿ ಗುರುಬಲವನ್ನು ಕೆಲವು ದಿನಗಳ ಕಂಡ ಮಿಥುನ ರಾಶಿ ಮತ್ತು ಗುರುಬಲ ಕಳ್ಕೊಳ್ಳುತ್ತೆ. ನಂತರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳನ್ನು ಮಾಡುತ್ತೆ, ಸಮಸ್ಯೆ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ಕೈನಲ್ಲಿ ಒಂದು ನಯಾ ಪೈಸೆ ಇಲ್ಲದ ರೀತಿಯಲ್ಲಿ ಸಂಕಷ್ಟಕ್ಕೆ ಹೋಗುವಂಥ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಅಪರಾಧಗಳನ್ನು, ಅಪನಿಂದನೆಗಳನ್ನು, ಸುಮ್ಮನಿದ್ದರೂ ಸಹ ಕಾಲು ಕೆರ್ಕೊಂಡು ಬರುವಂಥ ಜಗಳ ತಂದುಕೊಡುವಂತಹ ವಾತಾವರಣಗಳು, ಮನಸ್ತಾಪಗಳು, ಮುನುಸು ಇವೆಲ್ಲವನ್ನು ನೋಡಿದಂತಹ ಮಿಥುನ ರಾಶಿ ಒಂದು ರೀತಿಯಾದಂತಹ ಎಲ್ಲ ಕೆಲಸ ಕೈಂಕರ್ಯಗಳಲ್ಲಿ ತುಂಬ ಶ್ರಮ, ತುಂಬ ಕಷ್ಟವನ್ನು ಪಟ್ಟು ಏನನ್ನು ಮಾಡಿದ್ರೂ ಸಹ ಸಂಪಾದನೆ ಮಾಡಿದಂಥ ಹಣ ಕೈನಲ್ಲಿ ನಿಲ್ಲಿಲ್ಲ. ಕೈನಲ್ಲಿ ಎಲ್ಲ ವ್ಯವಹಾರದಲ್ಲಿ ಯಾವುದೂ ಸಹ ಮುಂದಿನ ಯಾವುದೋ ಒಂದು ದಿನಕ್ಕೆ ನಾವು ಹಣಕಾಸನ್ನು ನೋಡಬೇಕು ಅಂತ ಅಂದರೆ ಎಷ್ಟು ಬಂದರೂ ಹಣ ಕೈನಲ್ಲಿ ನಿಲ್ತಾ ಇಲ್ಲ. ಈ ರೀತಿಯಾದಂಥ ವಾತಾವರಣಗಳನ್ನು ಕಂಡಂಥದ್ದು 2025ನೇ ಇಸ್ವಿಯಲ್ಲಿ ಮಿಥುನ ರಾಶಿ. 2026ನೇ ಏಪ್ರಿಲ್ ತಿಂಗಳು ನಂತರದಲ್ಲಿ, ಯುಗಾದಿ ಹಬ್ಬ ಆದ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ದಿನಗಳು ಆರಂಭವಾಗುತ್ತೆ. ಅದರಲ್ಲೂ ಸಹ ಮೇ ತಿಂಗಳು ಕಳೆದ್ರಂತೂ ಇನ್ನೂ ಯೋಗ ಚೆನ್ನಾಗಿರುತ್ತೆ. ಗುರುವಿನ ಬಲವನ್ನು ನೋಡ್ತಾರೆ. ಯೋಗದಲ್ಲಿ ಶನಿಗ್ರಹ ಇರ್ತಾರೆ. ಉತ್ತುಂಗದಲ್ಲಿ ಶುಕ್ರಗ್ರಹನ ಪ್ರವೇಶವಾಗುತ್ತೆ. ಆರೋಗ್ಯದ ಅನುಕೂಲಕರಕವಾಗಿ ಕುಜಗ್ರಹ ಅತ್ಯಂತ ಲಾಭದಲ್ಲಿರ್ತಾರೆ. ಬುಧನ ಯೋಗಫಲ, ಸ್ವಕ್ಷೇತ್ರಾಧಿಪತಿಯಾದಂಥ ಬುಧನ ಯೋಗಫಲ ಉತ್ತುಂಗದಲ್ಲಿರುತ್ತೆ. ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ. ಹಣಕಾಸಿನ ವ್ಯವಹಾರ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗುವಂತಹ ವಾತಾವರಣಗಳು, ಮನೆಯನ್ನು ಕಟ್ಟುವಂಥ ಯೋಗ, ಜಾಗವನ್ನು ತೆಗೆದುಕೊಳ್ಳುವಂತಹ ಯೋಗ, ವಾಹನವನ್ನು ಖರೀದಿ ಮಾಡುವಂತಹ ಯೋಗ, ಇದೆಲ್ಲ ಯೋಗದಲ್ಲಿ ಕೂಡಿರುವಂಥದ್ದು 2026ನೇ ಇಸ್ವಿಯಲ್ಲಿ ಮಿಥುನ ರಾಶಿ. ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡುವಂಥ ಪ್ಲಾನ್ಗಳಲ್ಲಿ ಯಾವುದೇ ಸಹ ಫೇಲ್ಯೂರ್ ಆಗದ ರೀತಿಯಲ್ಲಿ ಒಂದು ರೀತಿಯ ದೀರ್ಘವಾದ ಆಲೋಚನೆಗಳನ್ನು, ಭದ್ರವಾದಂಥ ಆಲೋಚನೆಗಳಲ್ಲಿ ಒಂದು ರೀತಿಯಾದಂಥ ಫಲಪ್ರದವಾದಂತಹ ಚಿಂತನೆಗಳನ್ನು ಮಾಡುವಂತಹ ಯೋಗ ಫಲ, ಕುಟುಂಬದಲ್ಲಿ ಸೌಹಾರ್ದತೆಯಿಂದಿರುವಂತಹ ಅನುಕೂಲಕರವಾದಂತಹ ವಾತಾವರಣ, ತುಂಬ ಲಾಭವನ್ನು ನೋಡುವಂತಹ ವರ್ಷ 2026ನೇ ವರ್ಷ ಮಿಥುನ ರಾಶಿಯವರಿಗಿರುತ್ತೆ. ಹಣಕಾಸಿನ ಹೂಡಿಕೆ, ಹಣಕಾಸಿನ ರಕ್ಷಣೆ, ಹಣಕಾಸಿನ ಒಂದು ರೀತಿಯಾದಂತಹ ಕ್ರೋಢೀಕರಣ ಇವೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಅತ್ಯಂತ ಯೋಗ ಫಲ. ಮನೆಯಲ್ಲಿ ಮದುವೆ ಮುಂಜಿಗಳಾಗುವಂಥ ಶುಭಯೋಗಗಳು ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಖರೀದಿ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಂತೂ ದೊಡ್ಡ ಮಟ್ಟದ ಲಾಭದ ವರ್ಷ 2026ನೇ ವರ್ಷ. ಅದಲ್ಲೂ ಸಹ ಯಾರು ಸರ್ಕಾರಿ ಕೆಲಸದಲ್ಲಿರುವಂತಹ ವರ್ಗದಲ್ಲಿರುವಂತಹ ಜನಗಳಿಗಂತೂ ಒಂದು ರೀತಿಯ ಸರ್ಕಾರಿ ಕೆಲಸದ ಅನುಕೂಲಗಳು ತುಂಬ ಚೆನ್ನಾಗಾಗತ್ತೆ. ಬಿಸ್ನೆಸ್ ಮಾಡುವಂತಹ ರಾಶಿಯವರು ಯಾರಾದರೂ, ಈ ರಾಶಿಯವರು ಬಿಸ್ನೆಸ್ ಮ್ಯಾನ್ಗಳಿದ್ದರೆ, ಬಟ್ಟೆ ಬಿಸ್ನೆಸ್ಸು, ಗಾರ್ಮೆಂಟ್ಸು, ಅಲ್ಲಿಂದ ಹೋಟೆಲ್ ಬಿಸ್ನೆಸ್ಸು, ಈ ರೀತಿಯ ಟೆಕ್ನಿಕಲ್ ಸಂಬಂಧಪಟ್ಟಂತಹ ಯಾವುದೇ ಒಂದು ಬಿಸ್ನೆಸ್ಗಳಿದ್ದರೆ ಅಂಥವರಿಗೆ ಒಂದು ಉತ್ತಮವಾದಂತಹ ವರ್ಷ 2026ನೇ ವರ್ಷ. ರೈತಾಪಿ ವರ್ಗದವರೆಗಂತೂ ಸಹ 2026ನೇ ವರ್ಷ ಒಂದು ರೀತಿಯಾದಂತಹ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂತಹ, ಉತ್ತಮವಾದಂಥ ರಾಸುಗಳನ್ನು ಕಟ್ಟುವಂತಹ, ಹಾಲು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಗೋರಕ್ಷಣೆ ಇವೆಲ್ಲವೂ ಸಹ ಮಾಡುವಂಥವರಿಗೆ ಉತ್ತಮವಾದಂಥ ವರ್ಷವಾಗಿರುತ್ತೆ. ನೀವೇನು ಪ್ರಾಣಿಗಳನ್ನು ಸಾಕಿ ನೀವು ಅದರಲ್ಲಿ ವ್ಯವಹಾರಗಳನ್ನು ಬಿಸ್ನೆಸ್ ಮಾಡ್ತಿರೋ ಅದು ನಿಮ್ಮ ಕಲ್ಪನೆಗೂ ಮೀರಿದಂತಹ ಲಾಭವನ್ನು ತಂದು ಕೊಡುವಂತಹ ವರ್ಷ 2026ನೇ ವರ್ಷ ಮಿಥುನ ರಾಶಿಯವರಿಗೆ ಆಗಿರುತ್ತೆ. ಇಂತಹ ಮಿಥುನ ರಾಶಿಯವರು ರಾಶ್ಯಾಧಿಪತಿಯಾದಂಥವನು ಬುಧಗ್ರಹ. ನಿಮ್ಮ ಟೆಕ್ನಿಕಲ್ ತುಂಬ ಚೆನ್ನಾಗಿರುತ್ತೆ. ಆಲೋಚನಾ ಶಕ್ತಿ, 10 ಜನ ಯೋಚನೆ ಮಾಡುವಂತಹ ಒಂದು ರೀತಿಯಾದಂಥ ಚಿಂತನೆಗಳನ್ನ ನೀವೊಬ್ಬರೇ ಆ ಚಿಂತನೆಗಳನ್ನು ಮಾಡುವಂಥ ಅದೃಷ್ಟ ನಿಮ್ಮಲ್ಲಿದೆ. ಅಂತಹ ಯೋಗ್ಯತೆ ನಿಮ್ಮಲ್ಲಿರುತ್ತೆ. ಆದ್ದರಿಂದ ನಿಮ್ಮ ಚಿಂತನೆಗಳು ಫೇಲ್ಯೂರ್ ಆಗೋದಿಲ್ಲ. ನೀವು ಹಾಕುವಂಥ ಪ್ಲ್ಯಾನ್ಗಳು ಉತ್ತಮವಾಗಿರುತ್ತೆ. ಇನ್ನೊಬ್ಬರಿಗೂ ಮಾದರಿಯಾಗುವಂತಹ
ಪ್ಲಾನ್ಗಳನ್ನು, ಚಿಂತನೆಗಳನ್ನು, ಯೋಚನೆಗಳನ್ನು ಮಾಡ್ತೀರಿ. ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಉತ್ತಮವಾದಂಥ ವರ್ಷ ನಿಮಗೆ ಆರಂಭವಾಗ್ತಾ ಇದೆ. ಈ ವರ್ಷ 2026ನೇ ಈ ವರ್ಷ ನಿಮಗೆ ಅದೃಷ್ಟದ ವರ್ಷ. ನಿಮ್ಮ ಕಷ್ಟಗಳೆಲ್ಲವೂ ಸಹ ನೀಗುವಂಥ ವರ್ಷ. ನಿಮ್ಮ ಉತ್ತಮವಾದಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ವರ್ಷ 2026ನೆಯ ಮಿಥುನ ರಾಶಿಯವರಿಗೆ ಈ ವರ್ಷ. ಆದ್ದರಿಂದ ಉತ್ತಮವಾದಂತಹ ದಿನಗಳನ್ನು ಬಳಸ್ಕೊಳ್ಳಿ. ದೇವರು, ಪೂಜೆ ಪುನಸ್ಕಾರಗಳಿಗೆ ಗಮನವನ್ನು ಹರಿಸಿ, ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಟವರನ್ನು ಸಂರಕ್ಷಣೆ ಮಾಡಿ, ಅವ್ರಿಗೆ ಗೌರವ ಕೊಡಿ ಮತ್ತು ಅವ್ರನ್ನ ಆವಾಗಲೇ ನೆನಪಿಸ್ಕೊಳ್ಬೇಕು. ನಾವು ಅಕಸ್ಮಾತ್ ನಮ್ಮನ್ನು ಅಗಲಿದ್ದಾಗ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಜೊತೆಯಲ್ಲಿದ್ದಾಗ ಅವ್ರಿಗೆ ನಮ್ಮ ಕೈಲಾದಂತಹ ಸೇವೆ, ಅವ್ರು ಖುಷಿ ಪಡಲಿಕ್ಕೆ ನಮ್ಮ ಕೈಲಿ ಏನು ಸಾಧ್ಯ ಮಾಡೋಕ್ಕಾಗುತ್ತೆ ಅಂಥದ್ದೆಲ್ಲವೂ ಸಹ ಮಾಡಬೇಕು. ಮಿಥುನ ರಾಶಿಯವರಿಗೆ ಪಿತೃ ಕಾರ್ಯ, ಮಾತೃ ಕಾರ್ಯ, ಪಿತೃಗಳು ಬಹಳ ನಿಮಗೆ ಅತ್ಯಂತ ಅವಶ್ಯಕ. ಅವರು ನಿಮ್ಮ ಒಂದು ಸ್ವಲ್ಪ ಮನಸ್ಸನ್ನು ನೊಂದ್ಕೊಂಡ್ರೂ ಸಹ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಕಷ್ಟಗಳಾಗುತ್ತೆ. ಆದ್ದರಿಂದ ಅವರ ಆಶೀರ್ವಾದ ಭಗವಂತನ ಆಶೀರ್ವಾದಕ್ಕಿಂತಲೂ ದೊಡ್ಡ ಮಟ್ಟದ್ದು. ಆದ್ದರಿಂದ ತಂದೆ ತಾಯಿಗಳ ಒಂದು ಖುಷಿ ಯಾವಾಗಲೂ ಸಹ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ನಮಸ್ಕಾರ.